ಅತುಲ್ ಸುಭಾಷ್ ಸೂಸೈಡ್ ರಾಜ್ಯದ ಜನ ದೇಶದ ಜನ ಮರೆಯೋದಕ್ಕೆ ಸಾಧ್ಯ ಇಲ್ಲದಂತಹ ಪ್ರಕರಣ. ದೇಶ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ಹೆಂಡತಿಯರಿಂದ ಟಾರ್ಚರ್ಗೆ ಒಳಗಾಗಿ ಒದ್ದಾಡ್ತಾ ಇರೋ ಪತಿಯಂದಿರ ಬಗ್ಗೆ ಜಾಗೃತಿಯನ್ನ ಮೂಡಿಸಿದಂತಹ ಪ್ರಕರಣ. ವಿಪರ್ಯಾಸ ಅಂದ್ರೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಇಂಥದ್ದೇ ಒಂದು ಪ್ರಕರಣ ವರದಿಯಾಗಿದೆ. ಆರೋಪ ಕೇಳಿಬಂದಿದೆ. ದೆಹಲಿಯ ಉದ್ಯಮಿಯೊಬ್ಬರು ಆತ್ಮಹತ್ಯೆಯ ದಾರಿಯನ್ನ ಹಿಡಿದಿದ್ದಾರೆ. ಪತ್ನಿಯ ಹಿಂಸೆಯ ಕಾರಣಕ್ಕೆ ಈ ರೀತಿ ಅವರು ಸೂಸೈಡ್ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರಕರಣದ ಡೀಟೇಲ್ಸ್ ನೋಡ್ತಾ ಹೋಗೋಣ. 2016ರಲ್ಲಿ ಮಣಿಕಾ ಹಾಗೆ ಜಗದೀಶ್ ಪವ್ವ ಅವರ ಜೊತೆಗೆ ಪುನೀತ್ ಖುರಾನ ಅನ್ನುವಂಥ ಬಿಸ್ನೆಸ್ ಮೆನ್ ಮದುವೆಯಾಗಿರುತ್ತೆ. ಆದ್ರೆ ಪ್ರಾಪರ್ಟಿಗಾಗಿ ಗಂಡ ಹೆಂಡತಿ ಮಧ್ಯೆ ನಿರಂತರ ಜಗಳವಾಗ್ತಾ ಇತ್ತು ಅನ್ನುವಂಥ ಮಾತಿದೆ. ಬಾಂಧವ್ಯದಲ್ಲಿ ಬಿರುಕು ಮೂಡಿ ಉದ್ಯಮಿ ಪುನೀತ್ ಖುರಾನ ಮನನೊಂದಿದ್ರಂತೆ. ಮಾಡೆಲ್ ಟೌನ್ನ ಕಲ್ಯಾಣ್ ವಿಹಾರ್ನಲ್ಲಿರುವಂತಹ ತಮ್ಮ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪುನೀತ್ ಹಾಗೆ ಮಣಿಕಾ ಮಾತನಾಡಿರುವಂತಹ ಆಡಿಯೋ ಅವರ ಸಾವಿನ ಬಳಿಕ ಬಹಿರಂಗ ಆಗಿದೆ. ಆ ಆಡಿಯೋದಲ್ಲಿ ನಾವು ಡಿವೋರ್ಸ್ ಪಡಿತಾ ಇದ್ದೀವಿ ಅಂತ ಹೇಳಿ ಪುನೀತ್ ಖುರಾನ ಹೇಳಿದ್ರೆ, ನಾನು ಇನ್ನೂ ಕೂಡ ಬಿಸ್ನೆಸ್ ಪಾರ್ಟ್ನರ್, ನೀನು ನನಗೆ ಹಣ ನೀಡಬೇಕು, ನನ್ನ ಬಾಕಿ ಹಣ ಕೊಡು ಅಂತ ಹೇಳಿ ಪುನೀತ್ಗೆ ಪತ್ನಿ ಮಣಿಕಾ ಕೇಳಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಸದ್ಯ ಈ 16 ನಿಮಿಷದ ಆಡಿಯೋನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಪರಿಶೀಲನೆ ಮಾಡ್ತಿದ್ದಾರೆ. ಪುನೀತ್ ಖುರಾನ ಮೊಬೈಲ್ನ ಕೂಡ ವಶಕ್ಕೆ ಪಡ್ಕೊಂಡು ತನಿಖೆ ಮಾಡ್ತಿದ್ದಾರೆ. ಪುನೀತ್ ಪತ್ನಿ ಮಣಿಕಾಳನ್ನ ವಿಚಾರಣೆಗೂ ಕೂಡ ಪೊಲೀಸರು ಕರೆದಿದ್ದಾರೆ. ಯುವ ಉದ್ಯಮಿ ವುಡ್ಬಾಕ್ಸ್ ಕೆಫೆ ಅನ್ನುವಂತಹ ಒಂದು ಸಂಸ್ಥೆಯನ್ನ ಕಟ್ಟಿದ್ರು ದೆಹಲಿನಲ್ಲಿ. ಆದ್ರೆ ಪತ್ನಿ ಕೊಟ್ಟಂತಹ ಕಾಟ, ಪತ್ನಿಯ ಜೊತೆಗಿನ ಮನಸ್ತಾಪ, ಪತ್ನಿ ಕೊಟ್ಟಂತಹ ಟಾರ್ಚರ್ ಇಂದಾಗಿನೇ ಈ ಉದ್ಯಮಿ ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.